ಇದ್ದಾರೆ. ಸುಭಾಷ್ ಸರ್, ಇವತ್ತು ನಾವು ಇಲ್ಲಿ ಕುತ್ಕೊಂಡು ಅವ್ರು ಫೇಲ್ ಆಗಿದಾರ ಪಾಸ್ ಆಗಿದಾರ ಅಂತ ಮಾತಾಡ್ತಾ ಇಲ್ಲ. ನಾವು ಎಷ್ಟು ದಿನ ಅಧಿಕಾರ ಅನುಭವಿಸಿರುವವರು ಹೊಸಬರಿಗೆ ಬಿಟ್ಕೊಡಿ. ಈಗ ಹೈಕಮಾಂಡ್ ಒಂದು ನಿರ್ಧಾರ ತಗೊಂಡಿದೆ. ಉದಾಹರಣೆಗೆ ಸರ್, ಬೆಂಗಳೂರು ಅರ್ಬನ್ಗೆ ಕೃಷ್ಣ ಬೈರೇಗೌಡರನ್ನ ಆಯ್ಕೆ ಮಾಡಿದೆ. ಯಾಕೆ ಅಂತಂದರೆ ಬೆಂಗಳೂರು ಸಿಟಿ ಒಂದು ಸ್ಟಾರ್ಟಪ್ ಸಿಟಿ ಮತ್ತು ಹೊಸ ಎಂಟರ್ಪ್ರಿನರ್ಶಿಪ್ ಉಗಮವಾಗುವಂತಹ ಸಿಟಿ. ವಿದೇಶದಿಂದ ಓದ್ಕೊಂಡು ಬಂದಿದ್ದಾರೆ. ಯಂಗ್ ಆ್ಯಂಡ್ ಯೂತ್ಸ್ಗೆ ತುಂಬ ಅಪ್ರೋಚೇಬಲ್ ಫೇಸ್ ಇದೆ, ಒಂದು ವಿಷನ್ ಇದೆ. ಹೀಗಾಗಿ ಅವ್ರನ್ನ ಪ್ರಾಜೆಕ್ಟ್ ಮಾಡಿದರೆ ಈ ಜೆನ್ಜಿ ಅಂತ ಏನು ಕರಿತೀವಿ ಅವರು ಮೋಸ್ಟ್ ಅಟ್ರಾಕ್ಟ್ ಆಗಬಹುದು ಅನ್ನೋ ಒಂದು ದೂರದೃಷ್ಟಿಯಲ್ಲಿ ಮಾಡಿರ್ತಾರೆ. ಸೊ ಈ ಥರ ಮಾಡಿರುವಂತಹ ಡಿಸಿಷನನ್ನು, ಇಲ್ಲ ನನಗೆ ಅದೇ ಬೇಕು, ನನಗೆ ಇದೇ ಬೇಕು, ನಾನು ಅಲ್ಲೇ ಮಾಡ್ತೀನಿ, ನಾನು ಇಲ್ಲೇ ಮಾಡ್ತೀನಿ, ಈ ಹಿಂದೆ ಮಾಡಿರೋ ಖಾತೆಗಳು ಬೇಡ, ಕೊಟ್ಟಿರೋ ಖಾತೆಗಳು ಬೇಡ, ಏನು ಸರ್ ಇದು ಆ್ಯಟಿಟ್ಯೂಡು? ಇಲ್ಲ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮುಂದಿನ 2 ವರ್ಷ ಯಾವ ರೀತಿ ಇರುತ್ತೆ ಅನ್ನೋದರ ಟ್ರೇಲರ್ ಈಗ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಹಾದಿ ಸುಗಮ ಇಲ್ಲ, ಆರಂಭದಲ್ಲೇ ವಿಘ್ನಗಳು ಎದುರಾಗ್ತಾ ಇದ್ದಾವೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಒಂದು ನನಗನ್ನಿಸ್ತಾ ಇರೋದೇನಂತಂದರೆ, ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಈ ಸಚಿವ ಸಂಪುಟದಲ್ಲಿರುವಂಥ ಹಿರಿಯ ಸಹೋದ್ಯೋಗಿಗಳಿರ್ಬೋದು ಅಥವಾ ಹಿರಿಯ ಶಾಸಕರಿರ್ಬೋದು, ಅವರ ಮಟ್ಟದೊಳಗಡೆ ಒಂದು ಎಕ್ಸೆಪ್ಟೆನ್ಸ್ ಲೆವೆಲ್ ಏನಿದೆ ಅಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ಮು. ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿಯಾದಂಥ ಒಂದು ಎಕ್ಸೆಪ್ಟೆನ್ಸ್ ಲೆವೆಲ್ ಇತ್ತು, ಅದು ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಅಂತ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಕೃಷ್ಣ ಬೈರೇಗೌಡರ ಬಗ್ಗೆ ಮಾತಾಡ್ತಾ ಇದ್ವಿ. ಕೃಷ್ಣ ಬೈರೇಗೌಡರು ತಮಗೆ ಯಾವುದೇ ಖಾತೆಯನ್ನು ಕೊಟ್ಟರು ಅದರೊಳಗಡೆ 100% ಇನ್ವಾಲ್ವ್ ಆಗಿ ಅವರೇನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಒಂದು ಇದು ಇದೆ. ಏನೋ ಎಲ್ಲರೂ ಕೂಡ ಅದನ್ನು ನೋಡಿದ್ದಾರೆ. ಅವರು ಯಾವ ಖಾತೆ ಕೊಟ್ಟರು ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಬೆಂಗಳೂರಿನೊಳಗಡೆ ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಬೆಂಗಳೂರಿನೊಳಗಡೆ ಭಾಳಷ್ಟು ಆಗಬೇಕಾದಂಥ ಕೆಲಸಗಳಿದ್ದಾವೆ. ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವಿಚಾರದಲ್ಲೂ ಕೂಡ ಭಾಳ ಸ್ಲೋ ಆಗಿ ಎಲ್ಲ ಸಂಗತಿಗಳು ಕೂಡ ಮೂವ್ ಆಗ್ತಾ ಇದ್ದಾವೆ. ಎಲ್ಲ ಪ್ರಾಜೆಕ್ಟ್ಗಳು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳು, ಅವುಗಳ ಏನೋ ಒಂದು ಡೆಡ್ಲೈನ್ ಇತ್ತಲ್ಲ, ಅದಕ್ಕೆ ತಕ್ಕಂತೆ ಸರಿಯಾಗಿ ಅವು ಕನ್ಸ್ಟ್ರಕ್ಷನ್ ಆಗಲಿ, ಅದು ಕೆಲಸಗಳು ಆಗ್ತಾ ಇಲ್ಲ, ಸ್ಲೋ ಆಗಿದ್ದಾವೆ. ಎಲ್ಲ ವಿಷಯಗಳನ್ನು ಗಮನದೊಳಗಿಟ್ಕೊಂಡು ಬಹುಶಃ ಅವ್ರಿಗೆ ಕೊಡಬೇಕು ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಖಾತೆನ ಅಂತ ಡಿಸೈಡ್ ಮಾಡಿರ್ಬೋದು. ಈಗ ಅದು ಸರಿಯೋ ತಪ್ಪು ಅನ್ನೋದು ನಾನು ಕಾಂಗ್ರೆಸ್ ಪಾರ್ಟಿ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಡ್ತೀನಿ. ಆದರೆ ಮೇಲ್ನೋಟಕ್ಕೆ ಕೃಷ್ಣ ಬೈರೇಗೌಡರು ಕೊಟ್ಟಂಥ ಖಾತೆಯನ್ನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದೊಳಗಡೆ ಇದೆ. ಈಗ ರಾಮಲಿಂಗಾರೆಡ್ಡಿ ಮತ್ತು KH ಮುನಿಯಪ್ಪ ಅವ್ರ ವಿಚಾರದೊಳಗಡೆ ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆನೂ ಒಳ್ಳೆಯ ಅಭಿಪ್ರಾಯ ಇದೆ, ನೀವು ಹೇಳಿದಾಗೆ ಅದು ಕರೆಕ್ಟು. ಆದರೆ ರಾಮಲಿಂಗಾರೆಡ್ಡಿ ಅವರು ಪ್ರೆಸ್ ಕಾನ್ಫರೆನ್ಸ್ ಒಳಗಡೆ ಹೇಳ್ತಾ ಇದ್ರು, ನಾನು ಸಚಿವ ಸ್ಥಾನವನ್ನು ಕೇಳಿರಲಿಲ್ಲ, ಸಿದ್ದರಾಮಯ್ಯನವ್ರಿಗೆ ಭೇಟಿ ಆದಾಗ ಅಲ್ಲೂ ಕೂಡ ನಾನು ಕೇಳಿರಲಿಲ್ಲ, ಡಿಮ್ಯಾಂಡ್ ಮಾಡಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡಿದಾಗೂ ನಾನು ಡಿಮ್ಯಾಂಡ್ ಮಾಡಿರಲಿಲ್ಲ, ನನಗೆ ಯಾವ ಖಾತೆ ಬೇಕಂತನೂ ಕೂಡ ನಾನು ಕೇಳಿರಲಿಲ್ಲ, ನಾ ಎಲ್ಲವನ್ನು ಕೂಡ ಒಪ್ಕೊಂಡೆ ಅಂತ. ಇದನ್ನು ಒಪ್ಕೊಳ್ಳಿಕ್ಕೆ ಏನಪ್ಪ ಸಮಸ್ಯೆ? ಈಗ ಅದೆಲ್ಲವನ್ನು ಕೂಡ ನೀವೇನೂ ಕೇಳಿರಲಿಲ್ಲ, ಎಲ್ಲವನ್ನು ಕೂಡ ಕೊಟ್ಟಂತೆ ಒಪ್ಕೊಂಡಾದ್ಮೇಲೆ ಈಗ ಇದನ್ನೂ ಕೂಡ ಒಪ್ಕೊಂಡು ಕೆಲಸ ಮಾಡಲಿಕ್ಕೆ ಏನು ಸಮಸ್ಯೆ ಗೊತ್ತಿಲ್ಲ. ಅದು ರಾಮಲಿಂಗಾರೆಡ್ಡಿ ಅವ್ರು ಹೇಳಬೇಕು. ಆಮೇಲೆ ಒಂದು ವಿಚಾರ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು, ಹೌದು ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ ಅಂತ. ನಾ ಭರವಸೆಯನ್ನು ಕೊಟ್ಟಿದ್ದೆ ಮತ್ತು ಅವರು ನೀಟಾಗಿ ಇದು ಹೈಕಮಾಂಡ್ನ ಡಿಸಿಷನ್ ಅಂತ ಕೂಡ ಹೇಳಿದರು. ಈಗ ಹೈಕಮಾಂಡ್ ಡಿಸಿಷನ್ನೇ ಆಗಿದ್ದರೆ ಅದು ಮುಖ್ಯಮಂತ್ರಿ ಭರವಸೆ ಕೊಟ್ಟು ಅದಕ್ಕೆ ಮಾತಿ ತಪ್ಪಿದ್ರು ಅಂತ ಹೇಳಲಿಕ್ಕೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಆಗಲ್ಲ. ಹೈಕಮಾಂಡನ್ನು ಮುಖ್ಯಮಂತ್ರಿಗಳು ಕೂಡ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ಬೋದಾಗಿತ್ತು, ಅದು ಬೇರೆ ವಿಚಾರ. ಆದರೆ ಈಗ ಅವರು ಡಿಸಿಷನ್ ಅಲ್ಲ, ಅವ್ರು ಮಾತು ಕೊಟ್ಟಿದ್ದೆ ಅಂತ ಒಪ್ಕೊಂಡಾದ್ಮೇಲೆ ಈಗ ಹೈಕಮಾಂಡ್ನವ್ರ ಕಡೆ ಇವರು ಮಾತಾಡಬೇಕು. ಹೈಕಮಾಂಡ್ನವರು ಕೃಷ್ಣ ಬೈರೇಗೌಡರನ್ನ ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ಗೆ ಮಾಡಬೇಕು ಅಂತ. ಸರಿ, ಈಗ ರಾಮಲಿಂಗಾರೆಡ್ಡಿ ಅವರು ಈಗ ನನಗೆ ಬೇಡ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ, ಕರೆಕ್ಟು. ಏನು ಇಂಪ್ಯಾಕ್ಟ್ ಆಗುತ್ತೆ? ಏನಂತ ದೊಡ್ಡ ಪರಿಣಾಮ, ದುಷ್ಪರಿಣಾಮ ಪಕ್ಷದ ಮೇಲೆ ಅಥವಾ ಸರ್ಕಾರದ ಮೇಲೆ ಅಥವಾ ಆಡಳಿತದ ಮೇಲೆ ತಲೆ ಕೆಡಿಸ್ಕೊಳ್ತಾರ ಯಾರಾದರೂ? ಅಲ್ಲ ರಾಧಾ, ಇಂಪ್ಯಾಕ್ಟ್ ಆಗೋದೆಲ್ಲವೂ ಕೂಡ ಒಂದು ಸಾರ್ವಜನಿಕ ಅಭಿಪ್ರಾಯ, ಒಂದು ಪರ್ಸೆಪ್ಷನ್ನು, ಆ ಮಟ್ಟದೊಳಗಡೆ ಇಂಪ್ಯಾಕ್ಟ್ ಆಗತ್ತೆ ಬಿಟ್ಟರೆ ಬೇರೆ ಏನೋ ಅವರ ರಾಜಕೀಯವಾಗಿ ಚುನಾವಣೆ ಒಳಗಡೆ ಏನೋ ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಆದರೆ 8 ಸಲ
ಚುನಾವಣೆ ಒಳಗಡೆ ಗೆದ್ದು ಭಾಳಷ್ಟು ಸಾರಿ ಮಂತ್ರಿ ಆಗಿರುವಂಥ ಮತ್ತು ಅತ್ಯಂತ ಅಪ್ರೋಚಬಲ್ ಎಲ್ಲರಿಗೂ ಸಿಗುವಂಥ ಒಳ್ಳೆ ಏನು ಯಾವುದೇ ಕಾಂಟ್ರವರ್ಸಿ ಮೇಜರು ಅವ್ರ ಬಗ್ಗೆ ಇಲ್ಲ. ಈಗ ಕೆಲವು ಕಂಪ್ಲೇಂಟ್ಗಳನ್ನು BJP ಮತ್ತು JDS ವಕ್ತಾರರು ಮಾಡ್ತಾ ಇದ್ರು. ಆದರೆ ಅಂಥ ಮೇಜರ್ ಅಲಿಗೇಷನ್ಸು ಕೂಡ ಅವ್ರ ಯಾವುದೂ ಕೂಡ ಬಂದಿಲ್ಲ. ಅಂಥ ಒಬ್ಬ ರಾಮಲಿಂಗಾರೆಡ್ಡಿ ಅವ್ರಿಗೆ ಈಗ ನೀವು ಮಂತ್ರಿ ಸ್ಥಾನವನ್ನು ಅವರು ಕೇಳಿದ ಖಾತೆಯನ್ನು ಕೊಡದೇ ಇದ್ದರೆ ಸಾರ್ವಜನಿಕ ವಲಯದೊಳಗಡೆ ಒಂದು ಅಭಿಪ್ರಾಯ ನೆಗೆಟಿವ್ ಆಗಿ ಬರ್ಬೋದು ಅನ್ನುವ ಇಂಪ್ಯಾಕ್ಟ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಇಂಪ್ಯಾಕ್ಟು ಆಗತ್ತೆ ಅಂತ ಮೇಲ್ನೋಟಕ್ಕೆ ಅಂತೂ ಅನಿಸ್ತಾ ಇಲ್ಲ.